ಅಂದ್ರೆ ಅಚ್ಚರಿ ಏನು ಅಂತಂದ್ರೆ ಈಗಾಗಲೇ ಹೇಳಿದ್ರು ಪೊಲೀಸರೇ ಶೂ ಮೇಲೆ ಒಂದು ಡ್ರಾಪ್ ರಕ್ತ ಹಾಕಿದ್ರು ಕೂಡ ಅಚ್ಚರಿ ಇಲ್ಲ ಅಂತ ಹೇಳಿದ್ರು. ಈಗ ಪ್ಯಾಂಟ್ ಅನ್ನು ಪೊಲೀಸರೇ ಬದಲಾಯಿಸಿರಬಹುದು ಅಂತ ಕೋರ್ಟಿನಲ್ಲಿ ಆಗ್ತಿರುವಂತದ್ದು. ದರ್ಶನ್ ಪರ ವಕೀಲರು ಜಡ್ಜ್ ಮುಂದೆ ಈ ವಿಚಾರವನ್ನ ಮುಂದಿಟ್ಟಿದ್ದಾರೆ. ಪುನೀತ್ ಮೊಬೈಲ್ ನಲ್ಲಿ ರಿಟ್ರೀವ್ ಆಗಿರುವಂತಹ ಫೋಟೋಸ್ ಗಳನ್ನ ಕೋರ್ಟ್ಗೆ ಸಿ.ವಿ. ನಾಗೇಶ್ವರ ಮುಂದಿಟ್ಟಿದ್ದಾರೆ. ಕೇವಲ ಇನ್ನೊಂದು ನೋಡೋದಾದ್ರೆ ಕೇವಲ ಟೌನ್ ಲೊಕೇಶನ್ ಅನ್ನ ಜಂಪ್ ತೋರಿಸಿದ್ದಾರೆ, ಆದ್ರೆ ಫೋನ್ ಯಾರ ಜೊತೆ ಇತ್ತು ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ಪೊಲೀಸರು ಹೇಳಿಲ್ಲ. ಇಲ್ಲೂ ಕೂಡ ರಿಟ್ರೀವ್ ಆಗಿರುವಂತಹ ಫೋಟೋಸ್ ಗಳ ಬಗ್ಗೆ ಒಂದಿಷ್ಟು ಅನುಮಾನಗಳು ಮೂಡ್ತಾ ಇದೆ. ಕಿಡ್ನಾಪ್ ಪ್ರಕರಣದಲ್ಲಿ ದರ್ಶನ್ ಅನ್ನ ಸಿಲುಕಿಸ್ಲಿಕ್ಕೆ ನೋಡಿದ್ದಾರೆ, ಸಾಕ್ಷ್ಯಗಳನ್ನ ಸರಿಯಾಗಿ ಹಾಕಿಲ್ಲ. ಇನ್ನು 1300 ಪುಟಗಳ ಏನು ಅಡಿಷನಲ್ ಚಾರ್ಜ್ ಇತ್ತು ತನಿಖೆಯ ವಿಚಾರದಲ್ಲೂ ಅದ್ರೂ ಕೂಡ ಸರಿಯಾಗಿ ಉಲ್ಲೇಖ ಮಾಡಿಲ್ಲ. ಸೊ ಹೀಗಾಗಿ ಲೋಪ ದೋಷಗಳು ಇದೆ ಈ ಪ್ರಕರಣದಲ್ಲಿ. ದರ್ಶನ್ ಅವರನ್ನ ಸಿಲುಕಿಸ್ಲಿಕ್ಕೆ ಮಾಡ್ಲಿಕ್ಕೆ ನೋಡಿದ್ದಾರೆ ಅನ್ನುವಂತ ರೀತಿಯಲ್ಲಿ ಎಲ್ಲವನ್ನ ಜಡ್ಜ್ ಮುಂದೆ ತೆರೆದಿಟ್ಟಿದ್ದಾರೆ ದರ್ಶನ್ ಪರ ವಕೀಲರು. ಹೈಕೋರ್ಟ್ ನಲ್ಲಿ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಆಗ್ತಾ ಇದೆ. ದರ್ಶನ್ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ವರ ಸುದೀರ್ಘವಾಗಿ ತಮ್ಮ ವಾದವನ್ನ ಮುಂದುವರಿಸಿದ್ದಾರೆ. ಒಂದೊಂದೇ ಸಾಕ್ಷಿಗಳನ್ನ, ಈ ಪ್ರಕರಣದ ಮೇಜರ್ ಇಂಟ್ರೆಸ್ಟಿಂಗ್ ಟರ್ನಿಂಗ್ ಪಾಯಿಂಟ್ ಗಳನ್ನ, ಎಲ್ಲ ಎವಿಡೆನ್ಸ್ ಗಳನ್ನ ಜಡ್ಜ್ ಮುಂದೆ ತೆರೆದಿಟ್ಟಿದ್ದಾರೆ. ಪುನೀತ್ ಮೊಬೈಲ್ ನಲ್ಲಿ ರಿಟ್ರೀವ್ ಆದಂತಹ ಫೋಟೋಸ್ ಗಳನ್ನ ಕೋರ್ಟ್ಗೆ ನೀಡಿದ್ದಾರೆ ಸಿ.ವಿ. ನಾಗೇಶ್ವರ ಅವರು. ಈ ಫೋಟೋಗಳನ್ನ ತೆಗೆದಿದ್ದು ಜೂನ್ 8ರಂದು ಅಂತ ಪ್ರಾಸಿಕ್ಯೂಷನ್ ಹೇಳಿದ್ದಾರೆ. ಆದ್ರೆ ರವಿಶಂಕರ್ ಈ ಫೋಟೋದಲ್ಲಿ ಜೀನ್ಸ್ ಪ್ಯಾಂಟ್ ಮತ್ತೆ ಟಿ ಶರ್ಟ್ ಅದೇ ಪೊಲೀಸರೇ ಅವನ ಪ್ಯಾಂಟ್ ಅನ್ನ ಬದಲಾಯಿಸಿದ್ದಾರೆ ಅನ್ನುವಂತ ವಿಚಾರವನ್ನ ಮುಂದಿಟ್ಟಿದ್ದಾರೆ. ಅಂದ್ರೆ ಬಹಳ ಗಮನಿಸಬೇಕಾಗಿರುವಂತದ್ದು ಅಂದ್ರೆ ದರ್ಶನ ಪರ ವಕೀಲರಿಗೆ ವಾದ ಮಾಡುವಂತದ್ದು ಪೊಲೀಸರು ಎಲ್ಲೆಲ್ಲಿ ತನಿಖಾ ಅಧಿಕಾರಿಗಳು ಎಲ್ಲೆಲ್ಲಿ ಟೋಟಲಿ ರಾಂಗ್ ಆಗಿ ತನಿಖೆ ಮಾಡಿದ್ದಾರೆ ಅವೆಲ್ಲ ವಿಚಾರವನ್ನ ಮುಂದಿಡ್ತಿದ್ದಾರೆ. ಸೊ ಹೀಗಾಗಿ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ? ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ದರ್ಶನ್ಗೆ ಒಂದು ರೀತಿಯಾಗಿ ರಿಲ್ಯಾಕ್ಸ್ ಸಿಗುತ್ತೆ. ಆದರೆ ಏನಾಗುತ್ತೆ ಕೋರ್ಟ್ ನಲ್ಲಿ ಎಲ್ಲವನ್ನ ಎಲ್ಲ ಸಾಕ್ಷಿಗಳನ್ನ ಆಧರಿಸಿ ಕೋರ್ಟ್ ಯಾವ ರೀತಿಯಾಗಿ ನಿರ್ಧಾರವನ್ನ ಕೊಡುತ್ತೆ ಅನ್ನುವಂಥದ್ದೇ ಈಗ ಬಹಳ ಮುಖ್ಯ ಆಗಿದೆ. ದರ್ಶನ್ ಪರ ವಕೀಲರು ಪ್ರಬಲವಾಗಿ ಮತ್ತೆ ವಾದವನ್ನ ಮುಂದುವರಿಸುತ್ತಿದ್ದಾರೆ ಕೋರ್ಟ್ ನಲ್ಲಿ. ಹೈಕೋರ್ಟ್ ನಲ್ಲಿ ಏಕಸದಸ್ಯ ಪೀಠ, ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆಗಳು ನಡೀತಾ ಇದೆ. ನೀವು ಇವೆಲ್ಲ ವಿಚಾರಗಳನ್ನ ಏನು ದರ್ಶನ್ ಪರ ವಕೀಲರು ಮುಂದಿಟ್ಟಿದ್ರಲ್ಲ, ಇದನ್ನೆಲ್ಲವನ್ನ ಯಾವ ರೀತಿಯಾಗಿ ಕೌಂಟರ್ ಕೊಡ್ತಾರೆ ಇದಕ್ಕೆ ಅನ್ನೋದು, SPP ಯಾವ ರೀತಿಯಾಗಿ ಮಾತಾಡ್ತಾರೆ, ಯಾವ ಪಾಯಿಂಟ್ ಗಳನ್ನ ಕೂಡ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಇನ್ನೊಂದು ನಿರೀಕ್ಷೆ. ಯಾವ್ಯಾವ್ದು ಏನೇನಾಯ್ತು ಅನ್ನೋದು ಕೂಡ ಇಲ್ಲಿ ಮೇಜರ್ ಇಂಪಾರ್ಟೆಂಟ್ ಆಗಿದೆ ಈ ಪ್ರಕರಣದಲ್ಲಿ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಈ ಪ್ರಕರಣದ ಏವನ ಆರೋಪಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ರಿಂದ ಶುರುವಾಗಿ ಪಟ್ಟಣಗೆರೆಯ ಶೆಡ್ ನಲ್ಲಿ ಕೊಲೆ ಮಾತ್ರ ಬೇಕರವಾಗಿ, ಬೀಭತ್ಸವಾಗಿ, ಭಯಾನಕವೂ ಆಗಿದೆ. ಅದೇ ಪ್ರಕರಣದಲ್ಲಿ A2 ಆರೋಪಿ ನಟ ದರ್ಶನ್ ಅವರ ರೆಗ್ಯುಲರ್ ಜಾಮೀನು ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಇನ್ನು ಪುನೀತ್ನ ಮೊಬೈಲ್ ನಲ್ಲಿ ರಿಟ್ರೀವ್ ಆದ ಫೋಟೋಸ್, ಈ ಫೋಟೋಗಳನ್ನ ಕೋರ್ಟ್ಗೆ ನೀಡಿದ್ದಾರೆ. ಅದರ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಗಳು ನಡೀತಾ ಇದೆ. ಈ ಫೋಟೋಗಳನ್ನ ಏನೇನು ರಿಟ್ರೀವ್ ಆಗಿದೆಯಲ್ಲ ಮೊಬೈಲ್ ನಿಂದ, ಇದನ್ನ ಜೂನ್ 8ನೇ ತಾರೀಕಿನಂತ ಉಲ್ಲೇಖ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ ಅಲ್ಲಿ. ಆದ್ರೆ ರವಿಶಂಕರ್ ಈ ಫೋಟೋದಲ್ಲಿ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಅನ್ನ ಧರಿಸಿದ್ದ, ಪೊಲೀಸರೇ ಪ್ಯಾಂಟ್ ಬದಲಾಯಿಸಿರಬಹುದು ಅನ್ನುವಂತಹ ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ. ಇದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೋರ್ಟ್ ಮುಂದೆ ತೆರೆದಿಟ್ಟಿದ್ದಾರೆ. ದರ್ಶನ್ ಅವರ ಜಾಮೀನು ಅರ್ಜಿ ಕೋರ್ಟ್ ನಲ್ಲಿ ವಿಚಾರಣೆ ಆಗ್ತಾ ಇದೆ. ಇನ್ನು ಈ ಪ್ರಕರಣದ ಆರಂಭದಿಂದಲೂ ಕೂಡ ಹೊಸ ಟ್ವಿಸ್ಟ್ ಅನ್ನ ಪಡೀತಾ ಇತ್ತು ದರ್ಶನ್ ಅವರ ಕೇಸ್. ಒಂದು ಕಡೆಯಲ್ಲಿ ದರ್ಶನ್ ಯಾವಾಗ ಹೊರಬರ್ತಾರೆ, ಯಾವಾಗ ಈ ಪ್ರಕರಣದಿಂದ ಹೊರಗಾಗ್ತಾರೆ ಅನ್ನುವಂತ ಸಾಕಷ್ಟು ಪ್ರಶ್ನೆ